ಏನು ಏನ್ ಗೌರವ? ನಿನಗೇನು ಗೌರವ ಕೊಡ್ತಾರೆ? ಯಾರು ಅಂತ ನಿನಗೆ ಗೌರವ ಕೊಡ್ತಾರೆ? ಯಾರು ಅಂತ ನಿನಗೆ ಗೌರವ ಕೊಡ್ತಾರೆ? ನೀನ್ ಯಾರು? ಕ್ಷಮೆ ಕೇಳೋಣ, ಕ್ಷಮೆ ಕೇಳೋಣ ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ ಒಂದ್ ನಿಮಿಷ ತಡ್ರಿ ಎಲ್ಲರೂ ಕೇಳ್ತಾವ್ರೆ. ನನ್ನ ಬಗ್ಗೆ ನೀನು ಮಾತಾಡಕ್ಕೆ ಅವ್ರ ಯೋಗ್ಯತೆ ಏನು ಅಂತ ಗೊತ್ತೇ ನಿನ್ಗೆ? ನಿನಗೆ ಅಂತೆಲ್ಲ ಮಾತಾಡಕ್ ಹೋಗ್ಬೇಡಿ. ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ಹೌದು, ಇಷ್ಟೆಲ್ಲ ಬಂದವ್ರೆ ಅಂತ ಹೇಳ್ತಾರೆ. ಗೌರವ ಬೆಲೆ ಅಷ್ಟು ಹೇಳ್ಬಿಡಿ. ಸಣ್ಣ ಪುಟ್ಟ ಘಟನೆಗಳು ನೇರ ವಿಷಯ ಬಂದ್ರೆ ಹಿಂದೆ ಬರಿ ಆಗಲೇ ನಾಯಕವರು ಯೋಗೇಶ್ ಅವರು ಬಂದು ನಾವು ಅನೇಕ ವಿಚಾರಗಳು ಹಂಚ್ಕೊಂಡಿದ್ದೀವಿ. ಅವರು ಬಂದ ಶಿವರಾಮೇಗೌಡರು ಬಂದಾದ್ಮೇಲೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಚಾರಪಡಿಸ್ತೀನಿ, ಕ್ಷಮೆಯನ್ನು ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸಿಗೆ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ, ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು. ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಗೊಂದಲ ಹುಟ್ಟಿಸೋಕ್ಕೆ ನನ್ನ ಉದ್ದೇಶ ಅಲ್ಲ. ಇದನ್ನು ಗೊಂದಲ ಆಗಿದ್ದರೆ ಅದು ಆಗದೇನಂಗೆ ಮುಂದೆ ನಾವು ನೋಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಸಮಸ್ಯೆ ಬರೋದು ನನ್ನ ಉದ್ದೇಶ ಅಲ್ಲ. ಚರ್ಚೆ ಆಗಿದೆ, ಆ ಚರ್ಚೆಗೆ ಯಾರಿಗಾರು ನೋವಾಗಿದ್ದರೆ ನಾನು ಕಲಿಯೋದು ಬೇಕಾದಷ್ಟು ಇರುತ್ತೆ. ಆ ಚರ್ಚೆ ನೋಡೋಣ ಉದ್ದೇಶ ಅಲ್ಲ. ಜಾತಿ ಧರ್ಮಗಳ ಎಲ್ಲೆ ಮೀರಿ ಈ ನಾಡಿನ ಏನು ಕೋಟ್ಯಾಂತರ ಜನ ಕನ್ನಡಿಗರಿದ್ದೀವಿ, ಎಲ್ರಿಗೂ ಈ ಹೇಳಿಕೆ ನೋವಾಗಿದೆ ಸರ್. ಅದನ್ನು ಪ್ರಸ್ತಾಪಿಸ್ತೀನಿ. ನೋಡಿ, ಕರ್ನಾಟಕ 7 ಕೋಟಿ ಜನ ಇರೋದು, ಬೇರೆ ಬೇರೆ ವಿಭಿನ್ನವಾದ ಆಲೋಚನೆಗಳಿದೆ, ನಾವೆಲ್ಲರೂ ಬೇರೆ ಬೇರೆ ವಿಚಾರಗಳಿರುತ್ತೆ. ಬಟ್ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಮಾಜ ಕಟ್ಟೋಣ. ನಮಗೆ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ರಂಗದ ಒಳಗಡೆ ಹೇಳಿಕೆ ತಪ್ಪಾಗಿದೆ ಅಲ್ವಾ, ಅದನ್ನ ಹೇಳಿ. ಕೊಡುಗೆ ಇದ್ದಾರೆ, ಎಲ್ಲರ ಜೊತೆ ತಪ್ಪಾಯ್ತು ಅಂತ ಕೇಳಿದ್ರೆ ಅಲ್ವೇನ್ರಿ? ತಪ್ಪಾಯ್ತು ಅಂತ ಇವಾಗ ಹೇಳಿ. ಶಿವರಾಮೇಗೌಡನವರು ಬಹಳ ಸರ್ ಎಲ್ಲ ಇದ್ದೀರಲ್ಲ, ಹೇಳಿಕೆ ಹೇಳ್ಬಿಡೋಣ ಬಿಡಿ. ಒಂದ್ ನಿಮಿಷ